ಕೇಳೋ ಅವಕಾಶ ಕೊಡಬಹುದಾಗಿತ್ತಲ್ಲ. ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದ್ರು ಅಂತ. ಈಗ ರಾಹುಲ್ ಗಾಂಧಿ ಆರ್ಎಸ್ಎಸ್ ನ ಸೋಲಿಸಬೇಕು ಅಂತ ಫಸ್ಟ್ ಹೇಳಿದ್ರು ಹಿಂದೆ. ರಾಜಣ್ಣ ಅವರು ಹೇಳಿಕೆಗೆ ವ್ಯತಿರಿಕ್ತವಾಗಿ ನೋಡಿ, ರಾಜಣ್ಣ ಅವರು ರಾಹುಲ್ ಗಾಂಧಿ ವಿರುದ್ಧ ಎಲ್ಲೂ ಮಾತಾಡಿಲ್ಲ. ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ವಿನಃ ಅದು ತದ್ವಿರುದ್ಧವಾಗಿ ಕಂಡಿರ್ಬೋದು. ಯಾಕಂದರೆ ನಾನು ಯೂತ್ ಕಾಂಗ್ರೆಸ್ಸಲ್ಲಿ ನ್ಯಾಷನಲ್ ಲೆವೆಲಲ್ಲಿದ್ದಾಗ ಇನ್ನೂ ಶಿವಕುಮಾರ್ ಅವರು ಡಿಸ್ಟಿಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ರಾಜಣ್ಣ ಸ್ಟೇಟಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದವ್ರು ಯೂತ್ ಕಾಂಗ್ರೆಸ್ ನಮ್ಮ ಜೊತೆ ಇದ್ದವ್ರು. ಎಲ್ರದ್ದು ನಮಗೆ ಚೆನ್ನಾಗಿ ಗೊತ್ತಿದೆ ಯಾರ್ಯಾರ್ದು ನಿಲುವುಗಳೇನಿರುತ್ತೆ ಅಂಥೇಳಿ. ಯಾರೂ ಸಹ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಅವ್ರ ವಿಚಾರಗಳು ಬಂದಾಗ ಅದರ ವಿರುದ್ಧ ಯಾರೂ ಸಹ ಮಾತಾಡೋದಿಲ್ಲ. ಮಾತಾಡಿರೋದು ನನ್ನ ಗಮನದಲ್ಲೂ ಇಲ್ಲ. ಆದ್ದರಿಂದ ರಾಜಣ್ಣನೂ ಕಾಂಗ್ರೆಸ್ಸೇ, ಶಿವಕುಮಾರ್ ಅವರು ಕಾಂಗ್ರೆಸ್ಸೇ. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಅನ್ಫೋರ್ಸೀನ್ ಅಂತ ನೋಡಿ ಗೊತ್ತಿಲ್ಲದೆ ಆಗೋಗುತ್ತೆ, ಅದು ಸರಿ ಹೋಗುತ್ತೆ, ಅದೇನು ತೊಂದರೆ ಏನಿಲ್ಲ.